ಸೇರಿರುವ ಸಮಸ್ತ ಗೋವಿಂದ ಭಟ್ರ ಬಂಧುಗಳೇ, ಯಕ್ಷಗಾನ ಕಲಾಭಿಮಾನಿಗಳೇ, ಕಲಾವಿದರುಗಳೇ, ಇತಿಹಾಸ ಕಂಡಂತಹ ಯಕ್ಷಗಾನದ ಒಂದು ಅದ್ಭುತ ಅನರ್ಘ್ಯ ರತ್ನವನ್ನು ನಾವು ಕಳ್ಕೊಂಡಿದ್ದೇವೆ. ಅನರ್ಘ್ಯ ಎನ್ನುವುದಕ್ಕೆ ನಾವು ಎಷ್ಟು ಒತ್ತು ಕೊಡ್ಬೋದು ಎನ್ನುವುದಕ್ಕೆ ಗೋವಿಂದ ಭಟ್ರ ಒಂದು ಹೆಸರೇ ಸಾಕ್ಷಿ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಅಂಥದ್ದು ಅದಕ್ಕಿಂತ ಮೊದಲು ಇತ್ತ ಅಥವಾ ಇನ್ನು ಇದೆಯಾ? ಮೊದಲು ಇತ್ತ ನಮ್ಗೆ ಗೊತ್ತಿಲ್ಲ, ಅದನ್ನು ವಿವರಿಸುವಂತಹ ವ್ಯಕ್ತಿತ್ವವು ನಮ್ಮದಲ್ಲ. ಇನ್ನಂತೂ ಖಂಡಿತ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಕಾಣ್ತಾ ಇದೆ. ಎಲ್ಲ ವಿಭಾಗದಲ್ಲಿ ಅವರ ಬಗ್ಗೆ ತುಂಬ ಜನ ವಿದ್ವಾಂಸರುಗಳು ಮಾತಾಡಿದರು. ಯಕ್ಷಗಾನದ ಪ್ರತಿಯೊಂದು ವಿಭಾಗದಲ್ಲೂ ಇದಮಿತ್ತಂ ಅಂತ ಹೇಳುವಂತಹ ಒಬ್ಬರು ಕಲಾವಿದರು ಅಂತ ಹೇಳಿದರೆ ಅದು ಸೂರ್ಯಕುಮಾರ್ ಗೋವಿಂದ ಭಟ್ರು ಅಂತ ನಾವು ನಿರರ್ಗಳವಾಗಿ, ನಿಸ್ಸಂಕೋಚವಾಗಿ, ನಿಸ್ಸಂದೇಹವಾಗಿ ಹೇಳ್ಬೋದು. ಪ್ರತಿಯೊಂದನ್ನು ಒಬ್ಬ ಕಲಾವಿದನಾಗಿಯೂ, ರಂಗದಲ್ಲಿಯೂ, ಕಲಾವಿದನಾಗಿ ಹೊರಗಡೆಯೂ ಅಥವಾ ಯಾವ ಸ್ಥಳಕ್ಕೆ ಹೋದರೂ ಕಲಾವಿದನಾಗಿ ತನ್ನ ಮೌಲ್ಯವನ್ನು ಉಳಿಸಿಕೊಂಡಂಥ ಒಬ್ಬ ವ್ಯಕ್ತಿ, ಶ್ರೇಷ್ಠ ಕಲಾವಿದರು ಗೋವಿಂದ ಭಟ್ರು. ನವನೀತ್ ಶೆಟ್ಟಿ ಹೇಳಿದಾಗೆ ನನ್ನ ತಂದೆಯ ತುಂಬ ಒಡನಾಡಿ ಹೌದು, ಸಹೋದ್ಯೋಗಿ ಹೌದು. ಕೆಲವು ಮೇಳಗಳಲ್ಲಿ ಅವರ ಜೊತೆಯಾಗಿ ಇದ್ದರೂ ಕೂಡ ತಂದೆಯೂ ಅದನ್ನೇ ಹೇಳ್ತಾ ಇದ್ರು. ನಮ್ಮ ಹೊಗೆನಾಡು ದೇವಸ್ಥಾನದಲ್ಲಿ ನಾವು ಸುಮಾರು 25 ವರ್ಷಗಳ ಕಾಲ ಯಕ್ಷಗಾನದ ತಾಳಮದ್ದಳೆ ನನ್ನ ತಂದೆಯವರು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲ ಯಕ್ಷಗಾನಕ್ಕೆ ಬಂದದ್ದೇ ಆ ಕ್ಷೇತ್ರ, ಹೊಗೆನಾಡು ಕ್ಷೇತ್ರದಿಂದ. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದಂತಹ ತಾಳಮದ್ದಳೆಯಿಂದಾಗಿ ನಾವು ಬಂದವರು ಯಕ್ಷಗಾನಕ್ಕೆ. ಆ ಸಮಯದಲ್ಲಿ ಪ್ರತಿ ವರ್ಷವೂ ವರ್ಷದಲ್ಲಿ ಒಂದು 3-4 ಸಲ ಅದು ಗೋವಿಂದ ಭಟ್ರು ಹೊಗೆನಾಡು ದೇವಸ್ಥಾನಕ್ಕೆ ಬರ್ತಾನೆ ಇದ್ರು. ಬಂದು ತಾಳಮದ್ದಳೆಯಲ್ಲಿ ಅರ್ಥ ಹೇಳಿ ಆಮೇಲೆ ನಮ್ಮ ಪಟ್ಲದ ಮನೆಯಲ್ಲಿ ಒಂದು ಗಂಟೆ 2 ಗಂಟೆ ಮಲಗಿ ಹೋಗುವಂಥವ್ರು ಗೋವಿಂದ ಭಟ್ರು. ಅವಾಗ ನಮ್ಮಲ್ಲಿ ಮಾತಾಡ್ತಾ ಇದ್ರು, ಅದು ಹಾಗೆ, ಇದು ಹೀಗೆ ಅಂತ. ಮಾತಾಡೋದು ಬಹಳ ಸೂಕ್ಷ್ಮ, ಬಹಳ ಕಡಿಮೆ. ನಮ್ಗೆ ಗೊತ್ತೇ ಇದೆ, ಎಲ್ರಿಗೂ ಗೊತ್ತಿದೆ ಅವರ ಬಗ್ಗೆ. ಆ ಸಮಯವನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಂದೆಯವರು ನಿನ್ನೆ ಕೂಡ ಅದನ್ನು ಹೇಳಿದರು. ಅಂತಹ ಒಬ್ಬ ಕಲಾವಿದರನ್ನು ನಾವು ಕಳೆದುಕೊಂಡಿದ್ದೇವೆ ಅಂತ ಹೇಳಿದರೆ, ಈಗ ಜೋಶಿಯವರು ಹೇಳಿದ ಹಾಗೆ ಆ ನೆನಪುಗಳು, ಕಡತೋಕದವರ ಭಾಗವತಿಗೆ ಗೋವಿಂದ ಭಟ್ರ ವೇಷ, ಚಿಪ್ಪರ್ರವರ ಮದ್ದಳೆ, ಚೆಂಡೆ, ಅದನ್ನು ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಒಂದು ಸಂತೋಷವನ್ನು, ಆ ರಂಗವನ್ನು ತುಂಬುವಂಥ ಕ್ರಮ, ಆ ಹೊಂದಾಣಿಕೆ. ಆ ನಂತರ ನಾನು ನೋಡುವಂಥ ಸಂದರ್ಭದಲ್ಲಿ ನಾನು ಕಡತೋಕದವರ ಭಾಗವತಿಗೆ 1-2 ಕೇಳಿದ್ದೇನೆ ಅಷ್ಟೇ. ಆ ನಂತರ ನಾನು ಬಂದವ ಯಕ್ಷಗಾನ ರಂಗಕ್ಕೆ. ನನಗೆ ಮೆರುಗು ಕೊಟ್ಟವರು, ನನಗೆ ಆ ರಂಗವನ್ನು ತುಂಬಿಸಿದವರು ನಮಗೆ ಪುತ್ತಿಗೆ ಹೊಳ್ರು. ಕಡತೋಕದವರ ಸ್ಥಾನವನ್ನು, ಅಲ್ಲಿ ಗೋವಿಂದ ಭಟ್ರ ವೇಷವನ್ನೆಲ್ಲ ನೋಡಿ, ಆ ಪುತ್ತಿಗೆಯವರ ಮತ್ತೆ ಬಳ್ಳಾಲ್ರು, ಪುತ್ತಿಗೆಯವರು, ಗೋವಿಂದ ಭಟ್ರ ಆ ಕಾಂಬಿನೇಷನ್ ಅನ್ನು ನೋಡಿ ನಾವು ತುಂಬ ಸಂತೋಷಪಟ್ಟವರು. ಯಕ್ಷಗಾನ ರಂಗಕ್ಕೆ ಆಕರ್ಷಣೆಗೊಂಡವರು ನಾವು. ಹೀಗೂ ಯಕ್ಷಗಾನದಲ್ಲಿ ಮಾಡ್ಬೋದಲ್ಲ ಅಂತ. ಅಂದರೆ ಎಲ್ಲೂ ಯಾವುದಕ್ಕೂ ಧಕ್ಕೆ ಆಗದಾಗೆ, ಯಾವುದಕ್ಕೂ ಕೊರತೆ ಆಗದಾಗೆ ಇಂಥ ಸೌಂದರ್ಯವೆಲ್ಲ ಇನ್ನು ಎಲ್ಲಿ ಕಾಣ್ತೇವೆ ಅಂಪ ಕಾಣ್ಲಿಕ್ಕೆ ಇದೆಯೋ ಇಲ್ವಾ ಅಂತ ನಮಗೆ ಒಂದು ಸಂದೇಹ ಇದೆ, ಗೊತ್ತಿಲ್ಲ. ಆ ಕಲಾ ಸರಸ್ವತಿ ಯಾವತ್ತು ಯಾರನ್ನು ಧರೆಗಿಳಿಸ್ತಲ್ಲ ಯಾರಿಗೂ ಗೊತ್ತು. ಬರಲಿಕ್ಕೆ ಇಲ್ವಾ ಅಂತ ನಾವು ಹೇಳಿದ್ರೆ ಅದು ನಮಗೆ ಕ್ವಶನ್ ಮಾರ್ಕೆ. ಕಲೆ ಯಾವತ್ತೂ ಬಡವಾಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಲಾವಿದನಂದಾಗಿ ಕಲೆ ಅಲ್ಲ, ಕಲೆಯಿಂದಾಗಿ ಕಲಾವಿದ ಎನ್ನುವುದನ್ನು ಪ್ರತಿಯೊಬ್ಬ ಕಲಾವಿದನು ಅರ್ಥ ಮಾಡಿಕೊಳ್ಬೇಕು. ನಮಗೆ ನೋವಿದೆ, ಎಲ್ಲವೂ ಹೌದು. ಆದರೆ ನಮಗೆ ವಿಶ್ವಾಸ, ನಾವು ಕಲಾ ಸರಸ್ವತಿ ಮೇಲಿಟ್ಟ ನಂಬಿಕೆ ಏನು ಅಂತ ಕೇಳಿದ್ರೆ, ಗೋವಿಂದ ಭಟ್ರಂತ ಕಲಾವಿದರನ್ನು ಆ ಕಲಾ ಸರಸ್ವತಿ ನಮಗೆ ಅವಳು ಖಂಡಿತವಾಗಿ ಕೊಟ್ಟೇ ಕೊಡ್ತಾಳೆ ಎನ್ನುವಂಥ ಒಂದು ವಿಶ್ವಾಸ ನಮಗೆ ಇದೆ. ಅದು ಉಳಿಯುತ್ತೆ ಎಂಬುದು ನನ್ನ ವೈಯಕ್ತಿಕ ಭಾವನೆ. ಆ ವಿಶ್ವಾಸದಲ್ಲಿ ನಾನಿದ್ದೇನೆ ಕೂಡ. ಹಾಗಾಗಿ ಅನೇಕ ಹಿರಿಯರು, ಕೋಳೂರು ರಾಮಚಂದ್ರ ರಾಯಂತರಂತ ಹಿರಿಯರಿದ್ದಾರೆ, ಅನೇಕ ಗಣ್ಯಾತಿ ಗಣ್ಯಗಳು ತಾವೆಲ್ಲರೂ ಇದ್ದೀರಿ. ಇಂತಹ ಒಂದು ಸಂಸ್ಮರಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಿದಂತಹ ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸಂಪಾಜೆ ಇವರಿಗೆ ನಾನು ನನ್ನ ಎಲ್ಲ ಬಂಧುಗಳ ಪರವಾಗಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪರವಾಗಿ, ನಮ್ಮ ಕಲಾವಿದಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಬ್ಬ ಸಮರ್ಥ ಕಲಾವಿದನಿಗೆ, ನಿಜವಾದ ಒಬ್ಬ ಕಲಾವಿದನಿಗೆ ಸಲ್ಲಬೇಕಾದಂಥ ಗೌರವವನ್ನು ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನ, ನಮ್ಮ ಕಲಾವಿದರ ಕಾಮಧೇನು ಕಲ್ಪವೃಕ್ಷವಾದಂತಹ ಡಾಕ್ಟರ್ ಶಾಂಭಟ್ರವರು
ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ಒಂದು ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗುತ್ತೆ. ತುಂಬ ಜನ ಕಲಾವಿದರುಗಳಿದ್ದಾರೆ. ನಾನೇ ದೊಡ್ಡ ಕಲಾವಿದ, ನಾನೇ ದೊಡ್ಡ, ನನ್ನ ತಲೆಯಲ್ಲಿರೋದು ನಾನೇ ದೊಡ್ಡ ಕಲಾವಿದ, ನನಗಿಂತ ದೊಡ್ಡ ಭಾಗವತನೇ ಇಲ್ಲ ಅಂತ ನನ್ನ ತಲೆಯಲ್ಲಿದೆ. ಇದು ಎಲ್ಲ ಕಲಾವಿದಗಳಿರುವಂತ ಒಂದು ಅದು ಅಹಂಕಾರವೋ ಸಾತ್ವಿಕವೋ ತಾಮಸವೋ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಏನು ಅಂತ ನಾವು ಪ್ರಥಮವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ರಂಗದಲ್ಲಿ ಏನು ಅಂತ. ನಾನು ಇನ್ನೊಬ್ಬರನ್ನು ಆಪಾದಿಸಿ ಹೇಳ್ತಾ ಇಲ್ಲ, ನನ್ನನ್ನೇ ನಾನು ಹೇಳ್ತಾ ಇದ್ದೇನೆ. ನಾನು ಎಷ್ಟೇ ದೊಡ್ಡ ಕಲಾವಿದರು ನಾವು ಆಗಿದ್ರು ಕೂಡ ನಮ್ಮನ್ನು ಒಪ್ಪಬೇಕಾದವರು ಅಭಿಮಾನಿಗಳು, ಅದು ಮಾತ್ರ ನೆನಪಿರಬೇಕು. ಕಲಾ ಪ್ರೇಕ್ಷಕರು, ಅದು ನಿಜವಾದ ಪ್ರೇಕ್ಷಕರು. ಆ ಪ್ರೇಕ್ಷಕರು ಒಪ್ಪಿದ್ರೆ ಮಾತ್ರ ನಾವು ಕಲಾವಿದರು. ಇಲ್ಲದಿದ್ರೆ ನಾವು ಎಷ್ಟು ಓದಿದ್ರು, ಎಷ್ಟು ನಮಗೆ ಗೊತ್ತಿದ್ರು, ಅದು ನಮಗೆ ಮಾತ್ರ ಸೀಮಿತ, ನಮಗೆ ಮಾತ್ರ ನಾವು ಕಲಾವಿದರಾಗಿರ್ತೇವೆ ಹೊರತು ಪ್ರಪಂಚಕ್ಕೆ ನಾವು ಕಲಾವಿದರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದನ್ನು ಎಲ್ಲವನ್ನು ನಮಗೆ ತೋರಿಸಿಕೊಟ್ಟದ್ದು ಒಬ್ಬ ಸಾತ್ವಿಕ ವಿದ್ವಾಂಸನಾಗಿ, ಕಲಾವಿದನಾಗಿ, ಒಬ್ಬ ವೇಷಧಾರಿಯಾಗಿ, ಅರ್ಥವಾದಿಯಾಗಿ, ಪ್ರತಿಯೊಂದು ವಿಭಾಗದಲ್ಲೂ ನಾಟ್ಯ ಗುರುವಾಗಿ, ಒಬ್ಬ ಶಿಷ್ಯರ ಜೊತೆ ಗುರು ಹೇಗಿರಬೇಕು, ಒಬ್ಬ ಪ್ರೇಕ್ಷಕರ ಜೊತೆ ಕಲಾವಿದರು ಹೇಗಿರಬೇಕು, ಕಲಾವಿದರ ಜೊತೆಗೆ ಒಬ್ಬ ನಿಜವಾದ ಕಲಾವಿದ ಹೇಗಿರಬೇಕೆಂಬುದನ್ನು ಎಲ್ಲವನ್ನು ತೋರಿಸಿಕೊಟ್ಟವರು ನಮಗೆ ಪಾಠ ರೂಪದಲ್ಲಿ ಒಂದು ಪಠ್ಯ ರೂಪವನ್ನು ಸಿದ್ಧಪಡಿಸಬೇಕಿದ್ರೆ ನಮಗೆ ಕಾಣಸಿಗುವಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಗೋವಿಂದ ಭಟ್ರು. ಆದ ಕಾರಣ ಅವರನ್ನು ನಾವು ಅನುಸರಿಸೋಣ, ಆ ಆದರ್ಶವನ್ನು ನಾವು ಇಟ್ಟುಕೊಳ್ಳೋಣ, ಅಂತಹ ಕಲಾವಿದರುಗಳ ಆದರ್ಶವನ್ನು ನಾವು ಬೆಳೆಸಿಕೊಳ್ಳೋಣ ಅಂತ ಹೇಳುತ್ತಾ ಗೋವಿಂದ ಭಟ್ರಿಗೆ ಸದ್ಗತಿ ದೊರೆಯಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಡಾಕ್ಟರ್ ಕೀಲಾರ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಈ ಅವಕಾಶವನ್ನು ನಮಗೆಲ್ಲರಿಗೂ ಒದಗಿಸಿಕೊಟ್ಟದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಗುರುಗಳಾದಂಥ ಗೋವಿಂದ ಭಟ್ರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.